ಸ್ತೋತ್ರಿಯ ಬ್ರಹ್ಮನಿಷ್ಠರು ಸದ್ಗುರುನಾಥ ಸಿದ್ಧರತ್ನ ಮದಗೊಂಡೇಶ್ವರ ಮಹಾರಾಜರ ಪಾದಕ್ಕೆ ಹಣಿಮಣಿದು ಸೋಲಾಪುರ ಜಿಲ್ಲೆ ಅಕ್ಕಲಕೋಟ ತಾಲೂಕಿನ ಗುಳಿ ಶಿರವಳದ ಹುಲಿಯಾಗಿ ಮೆರೆದಂಥ ಗೂಳೇಶ್ವರಪ್ಪಂಗಳ ಪಾದಕ್ಕೆ ನತಮಸ್ತಕನಾಗಿ ಸಿದ್ಧಾರೂಢರ ಪರಮ ಶಿಷ್ಯರಾದಂಥ ಬೀದರ ಶಿವಕುಮಾರಪ್ಪ ಅವರು ಸಿದ್ಧಾರೂಢರ ಪ್ರತಿಯವತಾರಾಗಿ ಜನಿಸಿ ಬಂದಂಥವರು. ಅವರ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ನಮ್ಮ ಬಬಲೇಶ್ವರ ಗ್ರಾಮದ ಕ್ಷೇತ್ರದ ಒಡೆಯನಾದಂಥ ಸಿದ್ದೇಶ್ವರನ ಪಾದಕ್ಕೆ ಹಣಿಮಣಿದು ಹೌದು ಅವರಿವರೆನ್ನದೇ ಈ ಪವಿತ್ರ ಕಾರ್ಯಕ್ರಮಕ್ಕೆ ತಮ್ಮ ಜನ್ಮವನ್ನು ಸಾರ್ಥಕ ಮಾಡಬೇಕಂತ ಕೂಡಿದ ತಮ್ಮೆಲ್ಲರ ಆತ್ಮ ಹೃದಯದಲ್ಲಿ ವ್ಯಾಪಿಸಿದ ಪರಮಾತ್ಮನಿಗೆ ಕೋಟಿ ನಮಸ್ಕಾರಗಳನ್ನು ಹೇಳಿ ಶರಣರು ಹೇಳ್ತಾರೆ, ಏನಂತ್ರಿ? ಮನುಷ್ಯ ಜನ್ಮ ದೊಡ್ಡದೋ, ಇದು ಹಾನಿ ಮಾಡಿಕೊಳ್ಳಬೇಡಿರಿ, ಹುಚ್ಚಪ್ಪಗಳಿರ್ಯ. ಯಾಕಂತ ಹೇಳ್ತಾರೆ. ಇದರಂತ ಜನ್ಮ ನಮಗೆ ಹಿಂದೂ ಸಿಕ್ಕಿಲ್ಲ, ಇನ್ನು ಮುಂದೆ ಇದೊಂದು ಜನ್ಮ ನಿಮಗೆ ಸಿಕ್ಕಾದ. ಹೌದು, ಈ ಜನ್ಮ ಹಾನಿ ಮಾಡಿಕೊಳ್ಳಬೇಡ್ರಪ್ಪ, ಇದೊಂದು ಸಮಯದ, ಈ ಜನ್ಮ ಬಹಳ ದೊಡ್ಡದದ, 84 ಯೋನಿಯೊಳಗೆ ತಿರುಗಿ ಈ ಜನ್ಮಕ್ಕೆ ನೀ ಬಂದಿದೆ ಅಂದ ಬಳಕ ಹೌದು ಈ ಜನ್ಮ ಹಾಳು ಮಾಡಬೇಡ್ರಿ ಅಂತ ಹೇಳಿ ಶರಣರು ಹೇಳ್ಯಾರ. ಹೌದು, ಪಾಪ ಮತ್ತು ಪುಣ್ಯದ ಬಲದಿಂದ ಇದು ಜನ್ಮ ತಗೊಂಡಿದ್ದೇವೆ ನಾವು. ಪಾಪ ಪುಣ್ಯದ ಬಲದಿಂದ ಈ ಶರೀರ ಬರ್ಬೇಕಾದ್ರೆ ನಮಗೆ ಹೆಂಗ ಬಂದದ್ರಿ? ಒಂದು ಪಾಪ ಒಂದು ಪುಣ್ಯದ ಬಲದಿಂದ ಇದು ಶರೀರ ನಮಗೆ ಸಿಕ್ಕದ. ಹೌದು, ಇನ್ನು ಸಾಧು ಸಂತರು ಅವ್ರ ಜನ್ಮ ಹೆಂಗ ಸಿಕ್ಕದ? ಹೇಗ್ರಿ? ನಮ್ಮ ಜನ್ಮ ಪಾಪ ಪುಣ್ಯದ ಬಲದಿಂದ ನಮ್ಮ ಜನ್ಮವಾಯ್ತು. ಹೌದು, ಸಾಧು ಸತ್ಪುರುಷರ ಜನ್ಮ ಅವ್ರದ್ದು ಯಾರ ಪುಣ್ಯದಿಂದ ಆಯ್ತಂದ್ರೆ ಮಹಾತ್ಮರು ಗುರುಗಳು ಪರಮಾತ್ಮನ ಆಶೀರ್ವಾದದಿಂದ ಅವ್ರ ಜನ್ಮ ಆಗ್ಯದತ್ತ. ಅದಕ್ಕೆ ಪರಮಾತ್ಮ ಈ ಜನ್ಮಕ್ಕೆ ಇನ್ನೊಮ್ಮೆ ಆ ಸಾಧುಗಳಿಗೆ ಕಳಿಸ್ಯಾನ ನಿಮ್ಮ ಮನಿ ಬಾಕಲಕ್ಕೆ. ಯಾಕೆ ಕಳಿಸ್ಯಾನ? ಯಾಕ್ರಿ? ತಾಯಿ ಗರ್ಭದಲ್ಲಿದ್ದಕ್ಕರ ಅನೇಕ ಈ ಪರಮಾತ್ಮನಲ್ಲಿ ಒರುಬೇಡನತ್ತಿವ. ಹೆಂಗ? ಯಾಕ್ರಿ? ಭಗವಂತ ಈ ಭವಬಂಧನದಲ್ಲಿದು ನನಗೆ ನೀ ತೆಗಿ, ಕಡ್ಯಾಕ್ ಮಾಡು, ಹೊಳ್ಳಿ ಬಂಧನ ನಿನಗೆ ಕೂಡ್ತೀನಂತ ಹೇಳಿ ಪರಮಾತ್ಮಗ ವಚನ ಕೊಟ್ಟು ಈ ಮನುಷ್ಯ ಮಾಯಾದ ರೂಪದಲ್ಲಿ ಈ ಗಾಳಿ ಬಡದು ಇಲ್ಲಿ ಹುಟ್ಟ್ಯಾನ. ಹೌದು ಹೌದು ಹೌದು. ಇಲ್ಲಿ ಹುಟ್ಟದ ಬಳಕ ಏನಾಗ್ಯದ ಅಂತ ಕೇಳಿದ್ರೆ ಹಿಂದಿಂದ ನೆನಪು ಹಾರ್ಯಾನತ್ರಿವ. ಏನು ತಾಯಿ ಗರ್ಭದಲ್ಲಿದ್ದಕ್ಕರ ಪರಮಾತ್ಮಗ ಮಾತು ಕೊಟ್ಟನ. ಹೌದು, ಆ ಮಾತು ಇಲ್ಲಿ ನೆನಪು ಹಾರ್ಯದ. ಯಾಕೆ ಹಾರ್ಯದ ಅಂದ್ರೆ ಇದು ಮೃತ್ಯು ಲೋಕದ. ಹೌದು, ಇದು ಮಾಯಾದ ಗಾಳಿ ಅದ. ಇಲ್ಲಿ ಏನಲ್ಲಕತ್ತೇನ ಅಂದ್ರ ಯಾವ ದೇವರ ಯಾವ ನೋಡ್ಯಾನ ಶುರು ಮಾಡ್ಯಾನ ಇಲ್ಲಿ ಬಂದು. ಅದಕ್ಕೆ ಪರಮಾತ್ಮ ವಿಚಾರ ಮಾಡ್ಯಾನತ್ತ, ನನಗೆ ಮಾತು ಕೊಟ್ಟು ಬಂದ ಮನುಷ್ಯ ಇಲ್ಲಿ ಬದಲಾವಣೆ ಆಗ್ಯಾನಲ್ಲ. ಹೌದು ಹೌದು, ಇನ್ನೊಮ್ಮೆ ಇವನಿಗೆ ಭೇಟಿ ಆಗಬೇಕಂತ ಹೇಳಿ ಅದೇ ಪರಮಾತ್ಮನೇ ಸಾಧುರ ರೂಪದೊಳಗೆ ಗುರುವಿನ ರೂಪದೊಳಗೆ ಬಂದು ಇನ್ನೊಂದು ಚಾನ್ಸ್ ನಿಮ್ಮ ಮನಿ ಬಾಕಲಕ್ಕೆ ಬಂದು ಹೇಳಕತ್ತೇನತ್ತ. ಎಚ್ಚರ ಮಾಡ್ಲಕತ್ತೇನ. ಹೌದು, ಯಾಕಂದ್ರೆ ಒಂದೇ ಅವಕಾಶ ತಪ್ಪ್ಯಾದ, ಎರಡನೇ ಅವಕಾಶ ಸಾಧುರ ರೂಪದಲ್ಲಿ ಬಂದು ನಿಮಗೆ ಮತ್ತೆ ಎಚ್ಚರ ಕೊಡ್ಲಕತ್ತೇನತ್ತ. ಮಹಾರಾಜ್ರ, ಈಗ ಎಚ್ಚರ ಮಾಡ್ಲಕತ್ತಾರ ಸಾಧುರ ಅಂತ ಹೇಳ್ತೀರಿ ನೀವು. ಹೌದು, ಈಗ ಎಲ್ಲರೂ ನಾವು ಎಚ್ಚರದೊಳಗೆ ಇದ್ದೇವು. ಎಚ್ಚರ ಇದ್ದಕ್ರಿ ಹೆಂಗೆ ಎಚ್ಚರ ಮಾಡ್ತಾರ ಅವರು? ಮುಕ್ಕೊಂಡವ್ರಿಗೆ ಎಚ್ಚರ ಮಾಡ್ಲಿಕ್ಕೆ ಬರ್ತದ. ಹೆಂಗ್ ಮಾಡುದ್ರಿ? ಈಗ ಏನು ನೀವು ಎಚ್ಚರ ಇದ್ದಿರಲಿಲ್ಲ, ಇದು ಎಚ್ಚರ ಇಲ್ಲ ಅಂತ ಹೇಳ್ತಾರ ಅವರು. ಇದು ಅಲ್ಲತ್ತೀರಿ ಎಚ್ಚರ. ಈಗೆಲ್ಲ ನೀವು ಕೂತಿರಲ್ಲ, ಈಗ ಎಚ್ಚರದೊಳಗೆ ಇದು ಎಚ್ಚರ ಅಲ್ಲ. ನೀವು ಎಲ್ಲಾರು ನಿದ್ಯಾಗಿದ್ದೀರಿ ಅಂತ ಹೇಳ್ತಾರ ಶರಣರು. ಇಟ್ಟೆಲ್ಲ ಮಂದಿ ಎಲ್ಲ ಏನಿದ್ದೇವಲ್ಲ ನಿಮ್ಮ ಹಿಡ್ಕೊಂಡು ಎಲ್ಲಾರು ನಾವು ನಿದ್ಯಾಗಿದ್ದೆವು. ಯಾವ ನಿದ್ಯಾಗಿದ್ದೆವು ಅಂದ್ರೆ ಮಾಯಾದ ನಿದ್ಯಾಗಿದ್ದೆವು. ಹೊಲ ನಂದು, ಬೆಳ್ಳಿ ನಂದು, ಬಂಗಾರ ನಂದು, ಹೆಂಡತಿ ನಂದು, ಮಕ್ಕಳ ನಂದು, ಗಾಡಿ ನಂದು, ಮಾಡಿ ನಂದು, ಐಶ್ವರ್ಯ ನಂದು ನಂದು ಅನ್ನಂಥದ್ದು ಮಾಯಾದ ನಿದ್ಯದ. ಈ ಮಾಯಾದ ನಿದ್ದೆ ಒಳಗಿಂದ ಎಚ್ಚರ ಆಗಬೇಕು. ಅದಕ್ಕೆ ಎಚ್ಚರತನವ. ಮಹಾತ್ಮರಾದ್ರು, ಸಿದ್ಧಾರೂಢರಾದ್ರು, ನಮ್ಮ ಸಿದ್ದೇಶ್ವರಪ್ಪ ಅವರಾದ್ರು, ಮದಗೊಂಡ ಮಹಾರಾಜರಾದ್ರು, ಕೌದೇಶ್ವರ ಮುತ್ತವರಾದ್ರು, ಮುಗುಳುಕೋಟೆ ಮುತ್ತವರಾದ್ರು, ಲಕ್ಷಣ ಅವರು ಎಚ್ಚರದೊಳಗೆ ಎಚ್ಚರ ಆದ್ರು. ಹಂಗ ಎಚ್ಚರದೊಳಗೆ ಎಚ್ಚರ ಆಗು. ಹೌದು, ಇದು ಮಾಯಾದ ನಿದ್ಯದ. ಇದ್ರ ಒಳಗಿಂದ ನಿಮಗೆ ಎಚ್ಚರ ಮಾಡ್ಲಕ್ಕ ಬರ್ಲಕ್ಕ. ಹೌದು ಹೌದು. ಅದಕ್ಕೆ ಇದೊಂದು ಸಮಯ ನಿಮಗೆ ಸಿಕ್ಕಾದ. ಹೌದು, ಈ ಸಮಯಕ್ಕೆ ಮಹತ್ವ ಕೊಡ್ಬೇಕು. ಸಮಯ ಅನ್ನೋದು ಪರಮಾತ್ಮಗನು ತಪ್ಸ್ಯದ.
ರಾಮ ಅವತಾರದಲ್ಲಿ ಹಾ ಹಾ ಹೊತ್ತು ಹೊಂಟರ ರಾಮಗ ಪಟ್ಟಾಗಬೇಕಾಯ್ತು. ಅಯೋಧ್ಯದೊಳಗ ಬಂಗಾರದಂಗ ಹೊಳಿತಿತ್ತು, ಅಟ್ಟೆಲ್ಲ ವಿಜೃಂಭಣೆ ಮಾಡಿರು. ಹೌದು ಹೌದು ಹೌದು. ಹೊತ್ತು ಹೊಂಟರ ರಾಮದೇವರಿಗೆ ಪಟ್ಟು ಕಟ್ಟುದ ಅಂತ ಹೇಳಿ ಇಡೀ ರಾಜ್ಯವನ್ನೇ ಮಂಟಪ ಹೊಡೆದು ಬಂಗಾರ ಹೊಳೆಂಗ ಅಟ್ಟ ಸುಂದರ ಮಾಡಿರು. ಋಷಿ ಮುನಿಗಳೆಲ್ಲ ಕೂಡಿರು ರಾಮಗ ಪಟ್ಟು ಕಟ್ಟಬೇಕಾಗ್ಯದ ಪರಮಾತ್ಮಗಂದ್ರ ಹೊತ್ತು ಹೊಂದಾಟಿಗೆ 14 ವರ್ಷ ವನವಾಸಕ್ಕೆ ಹೋಗ್ಬೇಕಂತ ಠರಾವಾಯ್ತು. ಹೌದು ಹೌದು ಹೌದು. ಎಲ್ಲಾನೇ ಶೃಂಗಾರ ಮಾಡುದು ಮಂಟಪ. ಪರಮಾತ್ಮನೇ 14 ವರ್ಷ ಹೋಗ್ಬೇಕಂತ ಹೇಳಿ ಏನಾಯ್ತು, ಲೆಕ್ಕಿಗೆ ಬಂದು ಕೂತು. ಹೌದು, ನಾ ಕೇಳ್ತೀನಿ ನಿಮ್ಗ, ಹಾ ಬರೇ ನಾಳೆ ಅಂದುದು ಮಾತಿಗೆ 14 ವರ್ಷ ಹೋಗ್ಯದತ್ತ ಭಗವಂತಗ ಪಟ್ಟಕ ಬರಬೇಕಾದ್ರ. ಹೌದು, ನಾವು ಮನುಷ್ಯನಾಗಿ ನಾವು ಎಷ್ಟು ದಿನದ ವಿಚಾರ ಮಾಡ್ತೇವ್ರಿ? ನಾವು 6 ತಿಂಗಳು ವರ್ಷದ ಗಟ್ಲೆ ವಿಚಾರ ಮಾಡ್ತೇವೆ. 6 ತಿಂಗಳಿಗೆ ಹೊಲ ತಗೋಬೇಕು, 3 ತಿಂಗಳಿಗೆ ಮಗನ ಲಗ್ನ ಮಾಡ್ಬೇಕು, ಮನಿ ಕಟ್ಟಬೇಕು, 4 ವರ್ಷದ ವಿಚಾರ ಮಾಡ್ತೇವ್ ನಾವು. ಹೌದು ಹೌದು. ಇದು ವಿಚಾರ ನೀವು ಮಾಡ್ರಿ. ಭಗವಂತಿಗೆ ನಾಳಿಗೆ ಅನ್ನೋದು ತಪ್ಪಿ 14 ವರ್ಷ ಅವಕಾಶ ಬಿದ್ದದಪ್ಪ. ಹೌದು, ನಿನಗೂ ಇದು ಅವಕಾಶ ನಿಮಗ ಆಗೋದು ಬಹಳ ದೊಡ್ಡದತ್ತ ತಿಳಿಬೇಡ್ರಿ. ಅಂತವನಿಗೆ ತಪ್ಪಿ ಅದಂದ್ರೆ ನಮಗೂ ಒಂದು ದಿನ ತಪ್ಪುತ್ತದೆ. ಹೌದು ಹೌದು. ಸೃಷ್ಟಿ ನೇಮ ಶ್ರೇಷ್ಠರಿಗೆ ಬಿಟ್ಟಿಲ್ಲ. ಅದು ಸತ್ಯ ಸಂಘವನ್ನ ಮಾಡಿ ಮಾತ್ಮರ ದರ್ಶನವನ್ನ ಮಾಡಿ ಈ ಭವಸಾಗರ ಗೆದಿದದ. ಹೌದು, ಸಾಗರಗಳ 3 ಒಂದು ಜಲಸಾಗರ, ಒಂದು ಜನಸಾಗರ, ಒಂದು ಭವಸಾಗರ. 3 ಸಾಗರಗಳು. ಜಲಸಾಗರ ಏನಾರ ಸಂಗಡಿ ಮಾಡ್ಕೊಂಡು ದಾಟ್ಲಕ್ಕ ಬರ್ತದ, ನಾವಿನಿಂದ ದಾಟ್ಲಕ್ಕ ಬರ್ತದ. ನೀರಿನ ಸಾಗರ. ಹೌದು. ಜನಸಾಗರ ದಾಟಬೇಕಾದ್ರೆ ಏನು ಬೇಕಾಗ್ಯದ? ನೀತಿ ಬೇಕಾಗ್ಯದ. ಮನುಷ್ಯನಲ್ಲಿ ನೀತಿ ಬೇಕು. ಹೌದು 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 ಹೌದು. ಇನ್ನು ಭವಸಾಗರ ದಾಟಬೇಕಾದ್ರೆ ಏನು ಬೇಕ್ರಿ ಅಂತ ಕೇಳಿದ್ರೆ ಸೋತ್ರಿ ಬ್ರಹ್ಮನಿಷ್ಠ ಗುರುವಿನ ಆಶೀರ್ವಾದ ಬೇಕು. ನಮಗ ಭವಸಾಗರ ದಾಟ್ಲಕ್ಕೆ ಬರ್ತದ. ಹೌದು ಹೌದು. ಅದಕ್ಕೆ ಇಂದಿನ ದಿವಸ ನನ್ನ ಯೋಗಿನಾದ ಮೂಗು ಸಿದ್ದೇಶ್ವರ ಮಾಡದಂತ ಒಳ್ಳೆ ಅನುಭವದ ಕಥಾಸಾರನ್ನ ನಾವು ಹೇಳ್ತೇವೆ. ಅದಕ್ಕೆ ಇಂದಿನ ದಿವಸ ಒಳ್ಳೆಯ ಕಲಾವಂತರು 50 ವರ್ಷ ಪರ್ಯಂತರವಾಗಿ ಗುರು ಸೇವಾ ಮಾಡಿದಂಥವ್ರು ದಾದವ್ರದು. ಹೌದು. ಮತ್ತು ನಮ್ಮ ಕಾರ್ಯಕ್ರಮ 5 ಗಂಟೆವರೆಗೆ ನಡೀತದೆ. ತಮ್ಮೂರಿಗೆ ನಾವು ಬಹಳ ಸಲ ಬಂದಿದ್ದೆವು ದಾದವ್ರು ನಾವು. ಹೌದು. ಮತ್ತು ಹೊಳ್ಳಿ ಮತ್ತು ಅವ್ರದೇ ಪದ್ಯ ಕೇಳಬೇಕಂತ ಕರೆಸಿರಿ ಅಂದ್ರೆ ನಿಮಗೆ ಬಹಳ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಯಾಕಂದ್ರೆ ಶರಣರು ಹೇಳ್ತಾರೆ, ಒಮ್ಮೆ ನೋಡುವುದೂರು ನೋಡ್ಬೇಕಾದ್ರೆ ಮತ್ತೊಮ್ಮೆ ನೋಡ್ಬೇಕಾದ್ರೆ ಬೇಸರ ಆಗ್ತದತ್ತ. ಒಮ್ಮೆ ಉಂಡು ಅಡಿಗೆ ಇನ್ನೊಮ್ಮೆ ಉಣ್ಬೇಕಾದ್ರೆ ಬೇಸರ ಆಗ್ತದೆ. ಒಮ್ಮೆ ಕೇಳು ಹಾಡು ಮತ್ತೊಮ್ಮೆ ಕೇಳಬೇಕಾದ್ರೆ ಬೇಸರ ಆಗ್ತದೆ. ಒಮ್ಮೆ ನೋಡುವುದೂರು ಮತ್ತೊಮ್ಮೆ ನೋಡ್ಬೇಕಾದ್ರೆ ಬೇಸರ ಆಗ್ತದೆ. ಒಮ್ಮೆ ಹುಟ್ಟು ಅರಿವು ಇನ್ನೊಮ್ಮೆ ಉಡ್ಬೇಕಾದ್ರೆ ಬೇಸರ ಆಗ್ತದೆ. ಒಂದು ಮಾತು ತಪ್ಪದ್ರಿ ನೀವು. ಏನಂದ್ರೆ ನೀವು ಒಮ್ಮೆ ನೋಡು ಊರು ಇನ್ನೊಮ್ಮೆ ನೋಡ್ಬೇಕಾದ್ರೆ ಬೇಸರ ಆಗ್ತದೆ. ಹೌದು. ಒಮ್ಮೆ ಹಾಡು ಮತ್ತೊಮ್ಮೆ ಹಾಡಬೇಕಾದ್ರೂ ಬೇಸರ ಆಗ್ತದೆ. ಮತ್ತ ಒಮ್ಮೆ ತೊಗೊಂಡು ರೊಕ್ಕ ಮತ್ತೊಮ್ಮೆ ತೊಗೊಂಡ್ರು ಬೇಸರ ಆಗ್ತದೆ. ಯಾಕಲಿಲ್ಲ, ಒಮ್ಮೆ ತೊಗೊಂಡು ರೊಕ್ಕ ಇನ್ನೊಮ್ಮೆ ತಗೋಬೇಕಾದ್ರೆ ಬೇಸರ ಆಗ್ತದೆ. ತಂದೆ ಇಲ್ಲಿ ನೀವು ಬೇಸರ ಅಲ್ಲ, ಅದು ಸದಾ ತಿರುಕೋತೆ ಇರ್ಬೇಕದು. ದುಡ್ಡ ಒಂದು ಜಾಗನಾಗ ಇರ್ಲಕ್ಕ ಸಾಧ್ಯ ಇಲ್ಲ. ಅದಕ್ಕ ಒಮ್ಮೆ ತೊಗೊಂಡು ರೊಕ್ಕ ಮತ್ತೊಮ್ಮೆ ತೊಗೊಂಡಿಲ್ಲ ಅಂದ್ರೆ ಅವು ಹಿಂದ್ ಬಬಲೇಶ್ವರದವ್ರು ಕೊಟ್ಟವ್ರು ಅಂದ್ರೆ ನಿನ್ನ ಹಂತಿಲಿ ಉಳ್ದಾವ ತಿಳಿದೇನು ಹಂಗೆ ಹೋಗ್ಯದಿ ಅದು. ಹೌದು ಹೌದು ಹೌದು. ನಿತ್ತಿಲ್ಲದು ಇಲ್ಲ, ಹಂಗೆ ಅದ ಕೆಲಸ ನದಿ ಕೆಲಸ ಅದ. ನದಿ ಕೆಲಸ ಹೆಂಗ ಹರಿದದ ಹಂಗ ಲಕ್ಷ್ಮಿ ಕೆಲಸ ಮುಂದೆ ಹೋಗುದದ. ಹೌದು. ನಿಂದ್ರಕ್ಕಿ ಲಕ್ಷ್ಮಿ ಅಲ್ಲ. ಅದು ನಿಮ್ಮ ತಲೆಯಾಗ ಇರ್ಲಿ ಯಾವಾಗಲಿ. ಹೌದು. ಎದಕ್ಕರೆ ಹಚ್ಚಿ ಯಾವದಕ್ಕರೆ ಮಾತಾಡಿದ್ರೆ ಅದು ಕೆಲಸ ಮಾಡೋದಿಲ್ಲ. ಇಲ್ಲ. ಅದಕ್ಕೆ ಇರ್ಲಿ, ಇದರ ಬಗ್ಗೆ ಮತ್ತೆ ಮುಂದೆ ಮಾತಾಡುದದ. 2 ಮೇಳಿನ ನಡುವೆ 5 ಗಂಟೆವರೆಗೆ ಒಂದು ಸಂವಾದ ನಡೀತದ. ನಮ್ಮ ಕಮಿಟಿಯವರು, ಬಬಲೇಶ್ವರ ಕಮಿಟಿಯವರು 2 ಮಕ್ಕಳಿಗೆ ಒಂದು ಯಾವಾದರೂ ವಿಷಯ ಹಂಚಿಕೊಟ್ರಿ ಅಂದ್ರೆ ಆ ವಿಷಯ ಮ್ಯಾಗ ನಾವು ಮಾತಾಡ್ತೇವೆ. ನಮಗೆಟ್ಟು ಗುರುನಾಥ್ ಬುದ್ಧಿ ಕೊಟ್ಟಾನ ಅಟ್ಟ ನಾವು ಮಾತಾಡ್ತೇವೆ. ಹೌದು. ನಮ್ಮಿಬ್ಬರಿಗೆ ಒಂದೊಂದು ವಿಷಯಗಳನ್ನು ನೀವು ಬೆಳೆಸಿರಿ, ಇದು ಹಿಂಗೆ ಅಂತ ಹೇಳಿ 1-2 ವಿಷಯ ಇಟ್ರಿ ಅಂದ್ರೆ ಆ ವಿಷಯದ ಮ್ಯಾಗ ಮಾತಾಡ್ಲಕ್ಕೆ ಬರ್ತದೆ. ಅದ್ರಾಗೆಲ್ಲ ಅನುಭವದ ವಿಷಯ ಸಿಗ್ತದೆ. ಅದಕ್ಕೆ ಯಾರ್ಯಾರು ಒಬ್ರು ಕಮಿಟಿ ಅವರು ಬಂದು ನಮಗೊಂದು ಹೆಜ್ಜೆ ಹಾಕಿ ಕೊಟ್ರಿ ಅಂದ್ರೆ ನಮಗೆ ಅನುಕೂಲ ಆಗ್ತದೆ. ಹೌದು. ಬರೀ ಕಕ್ಕ. ನಿಂಗಪ್ಪ ಸಂಗಪ್ಪ ಕಾಕ ಕೋಟ್ಯಾಳ ಅಡವಿ ಸಂಗಾಪುರ ಇವರು ನಮ್ಮ
ಭಗವಂತನ ಸೇವೆಯನ್ನು ಕೇಳಿ ತಮ್ಮ ಆಶೀರ್ವಾದ ರೂಪದಿಂದ 101 ರೂಪಾಯಿ ಕೊಟ್ಟಾರೆ. ಅವರಿಗೆ ಗುರುನಾಥ ಸಿದ್ದೇಶ್ವರ ಅಂಶಿದಮುತ್ಯನ ಆಶೀರ್ವಾದ ಅವ್ರ ಮ್ಯಾಗ ಸದಾ ಇರಲಿ ಅಂತ ಹೇಳಿ 101 ರೂಪಾಯಿಗಳನ್ನು ಆಭಾರ ಮಾನಿಸುತ್ತೇನೆ. ರಾಜಪ್ಪ ಕಾಕ ಅಂಬಿಗಾರ್ ಚೌಡಯ್ಯ ಇವರಾದರೂ ಕೂಡ ಈ ಸತ್ಸಂಗದ ಸೇವೆಗೆ 100 ರೂಪಾಯಿಗಳು ಕೊಟ್ಟರೆ ಭಗವಂತ ಗುರುನಾಥ ಮೋಕ್ಷಿದ ಮುತ್ಯನ ಆಶೀರ್ವಾದ ಅವ್ರ ಮ್ಯಾಗಿರಲಿ ಅಂತೇಳಿ 101 ರೂಪಾಯಿಗಳನ್ನು ಆಭಾರ ಮಾನಿಸುತ್ತೇನೆ. ಭಾರತ ಮಾತೆ ಪೈತೃ ಸ್ಥಾನದಲ್ಲಿ ಜನಿಸಿ ಬಂದಂಥ ಕನ್ನಡದ ಕಲಾಭಿಮಾನಿಗಳಲ್ಲಿ ನನ್ನೊಂದು ಒಕ್ಕರೆ ಪ್ರಾರ್ಥನೆ. ಈಗ ತಿಳಿಸೋದೇನೆಂದ್ರೆ ಎರಡೂ ಮೇಳಿಗಿರಿ, ಎರಡೂ ಮೇಳಿನವ್ರಂದ್ರೆ ರಾಸ ಇಲ್ಲರಿ, ಎರಡೂ ಮೇಳ ವಜ್ಜ ಮೇಳದಿರಿ, ಹಗರ ಮೇಳ ಇಲ್ಲ. ನಮ್ಮಂಥವ್ರ ಕಲ್ಲಿ ಹೇಳಿಸ್ಕೋಬೇಡ್ರಿ. ಆದರೆ ಈಗ ವಿಷಯ ಏನು ಬೇಡ, ಈಗ ನಿಂದು ನೀವು ಬೆಳೆಸ್ರಿ, ನಿಮ್ಮದು ನೀವು ಬೆಳೆಸ್ರಿ. ಅದರಾಗ ತಪ್ಪಿದ್ರೆ ನೀವು ಕೇಳ್ರಿ, ನಿಮ್ಮ ತಪ್ಪಿದ್ರೆ ಅವ್ರು ಕೇಳ್ರಿ. ವಿಷಯ ಏನು ಬೇಡ, ಹೆಚ್ಚಿಗೆ ಮಾತು ಏನು ಬೆಳೆಸ್ಬೇಡ್ರಿ. ಆದರೆ ಕಮಿಟಿಯವ್ರು ಏನಂತಾರ್ರಿ, ದಾದಾರು ಮತ್ತು ಮಹಾರಾಜರು ಇಬ್ಬರೇ ಮಾತಾಡ್ಬೇಕು, ಭಾಳ ಮಂದಿ ಮಾತಾಡೋದು ಏನಿಲ್ಲ. ಆದ್ರೆ ಇಬ್ಬರೇ ಮಾತಾಡ್ರಿ, ಏನು ಮಾತಾಡ್ಬೇಕು ಅನ್ನೋದು. ಆದ್ರೆ ಭಾಳ ಬಾರಿಸಾಡ್ಬೇಡ್ರಿ, ಅಡ್ಡ ಹೋಗೋದು ಹೋಗ್ರಿ. ಆದ್ರೆ ಅದನ್ನ ಮಾತು ಭಾಳ ಬೆಳೆಸ್ಬೇಡ್ರಿ, ಅವ್ರಿಬ್ಬರಿಗೇನ ಹತ್ತಲಿ. ಆದ್ರೆ ನೀವು ಬಾರಿಕಲ್ಲ ಈ ಊರಾಗ ಬಂದವ್ರು ಅದಿರಿ, ನಿಮ್ಗೆ ನಾವು ಭಾಳ ಹೆಚ್ಚಿಗೆ ಹೇಳೋದಿಲ್ಲ. ಇಲ್ಲಿ ಯಾರೂ ಮಾತು ಮ್ಯಾಲೂ ಬರೋದಿಲ್ಲ, ನಾವು ಮ್ಯಾಲೂ ಯಾರೂ ಹಗಲೆಲ್ಲ ಬರೋದಿಲ್ಲ. ಬಂದರೂ ನಾವು ಏನಾರೇ ಒಂದು ಹೇಳೋದು ಅಲ್ಲ ನಿಮ್ಮ ದೊಡ್ಡ ಮೇಳಿಗೆ. ಅದಕ್ಕೇನೈತಿ, ನಿಮ್ಮದು ನೀವು ಬೆಳೆಸ್ರಿ, ನಿಮ್ಮದು ನೀವು ಬೆಳೆಸ್ರಿ. ಅದ್ರಾಗ ಅವ್ರು ತಪ್ಪಿದ್ರೆ ನೀವು ಕೇಳ್ರಿ, ನಿಮ್ಮ ತಪ್ಪಿದ್ರೆ ಅವ್ರು ಕೇಳ್ರಿ. ಇಷ್ಟು ಮಾಡ್ರಿ ಅಂತ ಹೇಳಿ ನಾ ದೈವಿಕ ಸಭಾ ಪಂಡಿತರಲ್ಲಿ ಸಭನೆ ಪ್ರಾರ್ಥನೆ. ಭಾಳ ಒಳ್ಳೆ ಮಾತನ್ನು ಹೇಳ್ಯಾರ ಹಿರಿಯವರು. ಯಾವ ವಾದಗಳನ್ನು ಬೇಡ, ಏನೋ ನೀವು ಅಮೋಕ್ಷಿದ ಮುತ್ಯ ಅಂತ ಹಾಡ್ತೀರಿ, ಅದು ನೀವು ಬೆಳೆಸ್ರಿ. ಅವರು ಮಾಳಿಂಗರಾಯ ಮುತ್ಯ ಅಂತ ಹಾಡ್ತಾರೆ, ಅವರು ಅದು ಬೆಳೆಸ್ತಾರೆ. ಹೆಚ್ಚು ಮಾತು ಬೆಳೆಸೋದಿಲ್ಲ. ಅದರೊಳಗೆ ನೀವು ಸೇವಾ ಮಾಡ್ಬೇಕಂತ ಹೇಳ್ಯಾರ. ನೀವು ಹೇಳ್ದಂಗೆ ನಮಗೆಟ್ಟು ಗುರುನಾಥ ಬುದ್ಧಿ ಕೊಡ್ತಾನೆ, ಅದೇ ನಾವು ಸೇವಾ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿ ನಾವು ಯಾವ ರೀತಿಯಿಂದ ಆ ಗುರುನಾಥನ ಪಾದಪೂಜೆಯ ಯೋಗಿನಾದ ಸಿದ್ಧ ಮಾಡ್ದ. ಗುರುವಿನ ಪಾದ ಪೂಜೆಯನ್ನು ಮಾಡಿ ಅವನ ಭಕ್ತಿಯನ್ನು ಮಾಡಿ ಭೂಲೋಕಕ್ಕೆ ಗುರುನಾಥನ ಯಾವ ರೀತಿಯಿಂದ ಅಂಶಿದ್ದ ಮುತ್ಯ ಆ ಗುರುನಾಥನ ಕರ್ಕೊಂಡು ಬಂದನಂಥದ್ದು ಒಂದು ಸಂಕ್ಷಿಪ್ತ ರೂಪದಾಗ ಒಂದು ಖ್ಯಾಲಿ ಹಾಡಿಸ ಕಲಾವಿದರಿಗೆ ಪಾಳಿ ಹೇಳಿ.